ಓಂ ಶಾಂತಿ. ಮುರಳಿಯ ದಿನಾಂಕ 14/5/2026. ಬಾಪ್ದಾದ ಮಧುಬನ. ಪ್ರಾತಃ ಮುರಳಿ. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಹೇಗೆ ಬಾಬಾರವರು ಪ್ರೀತಿಯ ಸಾಗರ ಆಗಿದ್ದಾರೆ, ಅವರಂತಹ ಪ್ರೀತಿ ಪ್ರಪಂಚದಲ್ಲಿ ಯಾರೂ ಕೊಡಲು ಸಾಧ್ಯವಿಲ್ಲ. ಹಾಗೆ ತಾವು ಮಕ್ಕಳು ಸಹ ತಂದೆಯ ಸಮಾನರಾಗಿರಿ, ಯಾರನ್ನೂ ಬೇಜಾರು ಮಾಡಿಸಬೇಡಿ. ಪ್ರಶ್ನೆ: ಯಾವ ಪ್ರಕಾರದ ವಿಚಾರಗಳು ನಡೆಯುತ್ತಿದ್ದಾಗ ಖುಷಿಯ ನಶೆ ಏರುವುದು? ಉತ್ತರ: ಈಗ ನಾವು ಜ್ಞಾನ ರತ್ನಗಳಿಂದ ನಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳುತ್ತಿದ್ದೇವೆ. ನಂತರ ಈ ಗಣಿಗಳು ಎಲ್ಲ ಭರ್ಪೂರಾಗುತ್ತವೆ. ಸತ್ಯಯುಗದಲ್ಲಿ ನಾವು ಚಿನ್ನದ ಮಹಲುಗಳನ್ನು ನಿರ್ಮಾಣ ಮಾಡುತ್ತೇವೆ. ಎರಡನೆಯದಾಗಿ, ನಮ್ಮ ಈ ಬ್ರಾಹ್ಮಣ ಕುಲ ಉತ್ತಮ ಕುಲವಾಗಿದೆ. ನಾವು ಸತ್ಯನಾರಾಯಣನ ಕತೆ, ಅಮರ ಕಥೆಯನ್ನು ಕೇಳುತ್ತೇವೆ ಮತ್ತು ಹೇಳುತ್ತೇವೆ. ಇಂತಹ ವಿಚಾರಗಳು ನಡೆಯುತ್ತಿದ್ದಾಗ ಖುಷಿಯ ನಶೆ ಏರಿರುತ್ತದೆ. ಓಂ ಶಾಂತಿ. ಮಕ್ಕಳು ತಂದೆಯ ನೆನಪಿನಲ್ಲಿ ಕುಳಿತಿದ್ದೀರಾ. ಇದು ಶ್ರೀಮತ, ಅಂದರೆ ಅರ್ಥ ಶ್ರೇಷ್ಠಾತಿ ಶ್ರೇಷ್ಠ ಮತ ಸಿಕ್ಕಿದೆ ತಂದೆಯ ನೆನಪಿನಲ್ಲಿ ಇರಲು. ನೆನಪಿನ ಯಾತ್ರೆ ಬಹಳ ಮಧುರವಾಗಿದೆ. ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ. ಎಷ್ಟೆಷ್ಟು ನೆನಪು ಮಾಡುತ್ತೇವೆ ಅಷ್ಟು ಬಾಬಾ ನಮಗೆ ಪ್ರಿಯ ಅನಿಸುತ್ತಾರೆ, ಸ್ವೀಟ್ ಅನಿಸುತ್ತಾರೆ. ಬಾಬಾ ಸಾಕ್ರೇನಾಗಿದ್ದಾರೆ ಅಲ್ವಾ? ಒಬ್ಬ ತಂದೆಯೇ ಪ್ರೀತಿ ಮಾಡುತ್ತಾರೆ, ಬಾಕಿ ಎಲ್ಲರೂ ಒಡೆಯುತ್ತಾರೆ. ಪ್ರಪಂಚ ಪೂರ್ತಿ ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ಮುರಿತಾನೇ ಇರ್ತಾರೆ. ಬಾಬಾ ಪ್ರೀತಿ ಮಾಡುತ್ತಾರೆ. ಕೇವಲ ತಾವು ಮಕ್ಕಳೇ ತಂದೆಯನ್ನು ತಿಳಿದುಕೊಂಡಿದ್ದೀರಾ. ಬಾಬಾ ಹೇಳುತ್ತಾರೆ, ನಾನು ಏನಿದ್ದೇನೆ, ಏನಾಗಿದ್ದೇನೆ, ಎಷ್ಟು ದೊಡ್ಡವರಾಗಿದ್ದೇನೆ ಹೇಳಿ. ನಮ್ಮ ತಂದೆ ಎಷ್ಟು ದೊಡ್ಡದಾಗಿದ್ದಾರೆ ಎಂದು ಹೇಳ್ತೀರಾ? ಬಿಂದುವಾಗಿದ್ದಾರೆ ಎಂದು. ಬೇರೆ ಯಾರೂ ತಿಳಿದುಕೊಂಡಿಲ್ಲ ಶಿವ ತಂದೆಯನ್ನು. ನೀವು ಮಕ್ಕಳು ಸಹ ಗಳಿಗೆಗೂ ಮರೆಯುತ್ತೀರಾ. ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ದೊಡ್ಡ ದೊಡ್ಡ ಚಿತ್ರಗಳಿಗೆ ಪೂಜೆ ಮಾಡುತ್ತಿದ್ವಿ, ಈಗ ಬಿಂದುವನ್ನು ಹೇಗೆ ನೆನಪು ಮಾಡುವುದು? ಬಿಂದುವನ್ನೇ ನೆನಪು ಮಾಡುತ್ತೆ ಅಲ್ವಾ? ಆತ್ಮನಿಗೆ ಗೊತ್ತು ನಾನು ಬಿಂದುವಾಗಿದ್ದೇನೆ, ನನ್ನ ತಂದೆಯೂ ಹಾಗೆ ಇದ್ದಾರೆ. ಆತ್ಮವೇ ಪ್ರೆಸಿಡೆಂಟು, ಆತ್ಮವೇ ನೌಕರ ಆಗತ್ತೆ. ಪಾತ್ರ ಆತ್ಮವೇ ಅಭಿನಯಿಸುವುದು. ತಂದೆಯಾಗಿದ್ದಾರೆ ಎಲ್ಲರಿಗಿಂತ ಮಧುರ. ಎಲ್ಲರೂ ನೆನಪು ಮಾಡುತ್ತಾರೆ, ಏ ಪತಿತ ಪಾವನ, ದುಃಖಹರ್ತ, ಸುಖಕರ್ತ ಬನ್ನಿ ಎಂದು. ಈಗ ತಾವು ಮಕ್ಕಳಿಗೆ ಈ ನಿಶ್ಚಯವಿದೆ, ಯಾರಿಗೆ ನಾವು ಬಿಂದು ಎಂದು ಹೇಳುತ್ತಿದ್ದೆವೋ ಅವರು ಬಹಳ ಸೂಕ್ಷ್ಮವಾಗಿದ್ದಾರೆ. ಆದರೆ ಮಹಿಮೆ ಎಷ್ಟು ದೊಡ್ಡದಿದೆ. ಬಲೆ ಮಹಿಮೆ ಮಾಡ್ತಾರೆ ಜ್ಞಾನ ಸಾಗರ, ಶಾಂತಿಯ ಸಾಗರ ಎಂದು. ಆದರೆ ತಿಳಿದುಕೊಳ್ಳುವುದಿಲ್ಲ ಅವರು ಹೇಗೆ ಬಂದು ಸುಖ ಕೊಡುತ್ತಾರೆ ಎಂದು. ಮಧುರಾತಿ ಮಧುರ ಮಕ್ಕಳು, ಪ್ರತಿಯೊಂದು ಮಾತನ್ನು ತಿಳಿದುಕೊಂಡಿದ್ದೀರಾ, ಪ್ರತಿಯೊಬ್ಬರನ್ನು ತಿಳಿದುಕೊಂಡಿದ್ದೀರಾ. ಯಾರು ಎಷ್ಟು ಶ್ರೀಮತದಂತೆ ನಡೆಯುತ್ತಿದ್ದಾರೆ ಎಂದು. ಶ್ರೀಮತ ಸಿಗತ್ತೆ ಸರ್ವಿಸ್ ಮಾಡಲು. ಬಹಳ ಮನುಷ್ಯರು ಕಾಯಿಲೆಗೆ ಒಳಗಾಗಿದ್ದಾರೆ. ತುಂಬ ಜನ ಇದ್ದಾರೆ, ಆರೋಗ್ಯವಾಗಿಯೂ ಇರುತ್ತಾರೆ. ಭಾರತವಾಸಿಗಳಿಗೆ ಗೊತ್ತಿದೆ, ಸತ್ಯಯುಗದಲ್ಲಿ ಆಯುಷ್ಯು ತುಂಬ ದೊಡ್ಡದಿರುತ್ತೆ. ಅಂದರೆ 125ರಿಂದ 150 ವರ್ಷಗಳ ಆಯುಷ್ಯಿರುವುದು. ಪ್ರತಿಯೊಬ್ಬರೂ ತಮ್ಮ ಪೂರ್ತಿ ಆಯುಷ್ಯು ಮಾಡ್ತಾರೆ, ಆಯುಷ್ಯು ತಮ್ಮದು ಪೂರ್ತಿ ಮಾಡುತ್ತಾರೆ. ಇದಂತೂ ಬಿಲ್ಕುಲ್ ಚೀಚಿ ಪ್ರಪಂಚ. ಬಾಕಿ ಸ್ವಲ್ಪ ಸಮಯವಿದೆ. ಮನುಷ್ಯರು ದೊಡ್ಡ ದೊಡ್ಡ ಧರ್ಮಶಾಲೆಗಳನ್ನು ಇಲ್ಲಿಯವರೆಗೆ ನಿರ್ಮಾಣ ಮಾಡುತ್ತಲೇ ಇರುತ್ತಾರೆ, ಆದರೆ ತಿಳಿದುಕೊಂಡಿಲ್ಲ ಬಾಕಿ ಎಷ್ಟು ಸಮಯವಿದೆ ಎಂದು. ಮಂದಿರಗಳನ್ನು ನಿರ್ಮಾಣ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡುತ್ತಾರೆ. ಅವರ ಆಯುಷ್ಯು ಬಾಕಿ ಎಷ್ಟು ಸಮಯ ಇರುವುದು? ಮಂದಿರಗಳ ಆಯುಷ್ಯು ಅಥವಾ ಏನು ಭವನಗಳನ್ನು ಮಾಡುತ್ತಾರೆ, ಪ್ರಪಂಚದ ಆಯುಷ್ಯು ಬಾಕಿ ಎಷ್ಟು ಸಮಯ ಇರುವುದು? ತಾವು ತಿಳಿದುಕೊಂಡಿದ್ದೀರಾ, ಇದೆಲ್ಲ ಮುರಿದು ಬೀಳುವುದು. ತಮಗೆ ಬಾಬಾ ಮನೆ ನಿರ್ಮಾಣ ಮಾಡಲು ಎಂದಿಗೂ ಮನ ಮಾಡುವುದಿಲ್ಲ. ಮುರಿದೋಗ್ಬಿಡತ್ತೆ, ಬಿದ್ದೋಗ್ಬಿಡತ್ತೆ, ವಿನಾಶ ಆಗಿಬಿಡತ್ತೆ, ಕಟ್ಟಬೇಡಿ ಅಂತ ಹೇಳೋದಿಲ್ಲ. ನೀವು ತಮ್ಮ ಮನೆಯಲ್ಲಿ ಒಂದು ರೂಮಲ್ಲಿ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ಸೆಂಟರ್ ಓಪನ್ ಮಾಡಿ. ಯಾವುದೇ ಖರ್ಚಿಲ್ಲದೆ ಆರೋಗ್ಯ, ಆಯುಷ್ಯು,
ಸುಖ ಶಾಂತಿ 21 ಜನ್ಮಗಳಿಗಾಗಿ ಪಡೆದುಕೊಳ್ತೀರಾ ಈ ಜ್ಞಾನದಿಂದ. ಇದನ್ನು ತಿಳಿಸಲಾಗಿದೆ. ನಿಮಗೆ ತುಂಬ ಸುಖ ಸಿಗುವುದು. ಯಾವಾಗ ತಮೋ ಪ್ರಧಾನರಾಗುತ್ತೀರಾ ಆಗ ಜಾಸ್ತಿ ದುಃಖ ಆಗುವುದು. ಎಷ್ಟೆಷ್ಟು ತಮೋ ಪ್ರಧಾನರಾಗುತ್ತೀರಾ ಅಷ್ಟು ಪ್ರಪಂಚದಲ್ಲಿ ದುಃಖ ಅಶಾಂತಿ ಹೆಚ್ಚುತ್ತಲೇ ಹೋಗುವುದು. ತುಂಬ ದುಃಖಿಗಳಾಗಿದ್ದಾರೆ ಮನುಷ್ಯರು. ಅನಂತರ ಜಯ ಜಯಕಾರ ಆಗುವುದು. ತಾವು ಮಕ್ಕಳು ಏನು ವಿನಾಶ ದಿವ್ಯ ದೃಷ್ಟಿಯಿಂದ ನೋಡುತ್ತೀರಾ ಮತ್ತು ಅದನ್ನು ಪ್ರಾಕ್ಟಿಕಲಲ್ಲಿ ನೋಡುತ್ತೀರಾ. ಸ್ಥಾಪನೆಯ ಸಾಕ್ಷಾತ್ಕಾರವು ಅನೇಕರಿಗೆ ಆಗುವುದು. ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ತುಂಬ ಸಾಕ್ಷಾತ್ಕಾರ ಆಗ್ತಿತ್ತು. ಜ್ಞಾನ ಏನೂ ಇರಲಿಲ್ಲ. ಹಳೆಯ ಪ್ರಪಂಚದ ವಿನಾಶವಂತೂ ಅವಶ್ಯವಾಗಿ ಆಗಬೇಕು. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಬಾಬಾರವರೇ ಬಂದು ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ. ಆದರೆ ಮಕ್ಕಳು ಪುರುಷಾರ್ಥ ಅಂತೂ ಮಾಡಬೇಕು ಶ್ರೇಷ್ಠ ಪದವಿ ಪಡೆಯಲು. ತಾವು ಮಕ್ಕಳಿಗೆ ತಂದೆ ಕುಳಿತು ಈ ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ. ಇವರಂತೂ ತಿಳ್ಕೊಂಡಿಲ್ಲ, ಬಹಳ ಸ್ವಲ್ಪ ಸಮಯ ಇದೆ ಅಂತ. ಮನುಷ್ಯರ್ಯಾರು ತಿಳ್ಕೊಂಡಿಲ್ಲ. ಬಾಬಾ ಹೇಳುತ್ತಾರೆ, ನಾನು ದಾತ ಆಗಿದ್ದೇನೆ, ನಿಮಗೆ ಜ್ಞಾನ ಕೊಡಲು ಬಂದಿದ್ದೇನೆ. ಮನುಷ್ಯರು ಹೇಳುತ್ತಾರೆ, ಪತಿತ ಪಾವನ ಬನ್ನಿ, ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು. ತಂದೆ ಹೇಳುತ್ತಾರೆ, ಮೊದಲು ನೀವು ಎಷ್ಟು ಬುದ್ಧಿವಂತರಿದ್ದೀರಿ, ಸತೋ ಪ್ರಧಾನ ಇದ್ದೀರಿ. ಈಗಂತೂ ತಮೋ ಪ್ರಧಾನರಾಗಿದ್ದೀರಾ. ನಿಮ್ಮ ಬುದ್ಧಿಯಲ್ಲಿ ಈಗ ಬಂದಿದೆ. ಮೊದಲು ಏನೂ ತಿಳಿದುಕೊಂಡಿರಲಿಲ್ಲ. ನಾವು ವಿಶ್ವದ ಮೇಲೆ ರಾಜ್ಯ ಮಾಡುತ್ತಿದ್ದೆವು ಎಂದು. ತಾವು ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ, ಮತ್ತೆ ಆಗುತ್ತೀರಾ. ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗುವುದು. ತಂದೆ ತಿಳಿಸುತ್ತಾರೆ, 5000 ವರ್ಷಗಳಿಗೆ ಮೊದಲು ನಾನು ಬಂದಿದ್ದೆ. ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಿದ್ದೆ. ಅನಂತರ ತಾವು 84 ಜನ್ಮಗಳ ಮೆಟ್ಟಿಲನ್ನು ಇಳಿಯುತ್ತಾ ಬಂದಿದ್ದೀರಾ. ಈ ವಿಸ್ತಾರ ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ಶಿವ ತಂದೆ ಯಾವುದೇ ಶಾಸ್ತ್ರಗಳನ್ನು ಓದಿದ್ದಾರೆಯಾ? ಅವರಿಗಂತೂ ಜ್ಞಾನದ ಅಥಾರಿಟಿ ಎಂದು ಹೇಳಲಾಗುವುದು. ಮನುಷ್ಯರಂತೂ ಶಾಸ್ತ್ರಗಳನ್ನು ಓದಿ ಶಾಸ್ತ್ರಗಳ ಅಥಾರಿಟಿ ಆಗುತ್ತಾರೆ. ಗಾಯನವೂ ಇದೆ ಶಿವ ತಂದೆಗಾಗಿ, ಪತಿತ ಪಾವನ ಬನ್ನಿ ಎಂದು. ಗಂಗಾ ಸ್ನಾನ ಮಾಡಲು ಹೋಗುತ್ತಾರೆ. ವಾಸ್ತವದಲ್ಲಿ ಅದು ಭಕ್ತಿಯಾಗಿದೆ ಗೃಹಸ್ಥಿಗಳಿಗಾಗಿ. ತಂದೆ ಕುಳಿತು ತಿಳಿಸುತ್ತಾರೆ, ಅವರಿಗೆ ಗೊತ್ತೇ ಇಲ್ಲ ಸದ್ಗತಿ ದಾತ ಯಾರು ಎಂಬುದು. ತಂದೆ ತಿಳಿಸುತ್ತಾರೆ, ನೀವು ನನ್ನನ್ನು ಕರೆಯುತ್ತೀರಾ, ಏ ಪತಿತ ಪಾವನ ಬನ್ನಿ ಎಂದು. ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದೇನೆ. ನಾನು ನಿಮಗೆ ಓದಿಸಲು ಬಂದಿದ್ದೇನೆ. ಈ ರೀತಿಯೆಲ್ಲ ನಮ್ಮ ಮೇಲೆ ಕೃಪೆ ಮಾಡಿ ಅಂತ ಅಲ್ಲ. ನಾನಂತೂ ಶಿಕ್ಷಕ ಆಗಿದ್ದೇನೆ. ನೀವು ಕೃಪೆ ಅದೆಲ್ಲ ಯಾಕೆ ಬೇಡ್ತೀರಾ ಅಂತಾರೆ ಬಾಬ್ರವರು. ಟೀಚರ್ ಅಂದರೆ ಓದಿಸ್ತಾರೆ ಅಲ್ವಾ. ಸೊ ಕೃಪೆ ಮಾಡೋದು ಅಂದರೆ ಜ್ಞಾನ ಕೊಡೋದೇ ಅರ್ಥವಾಗಿದೆ. ಬಾಬಾ ಹೇಳ್ತಾರೆ, ಯಾಕೆ ನನ್ನ ಬಳಿ ನೀವು ಕೃಪೆ ಬೇಡ್ತೀರಾ? ಆಶೀರ್ವಾದ ಅಂತೂ ಅನೇಕ ಜನ್ಮಗಳಿಂದ ಪಡೆಯುತ್ತಾ ಬಂದಿದ್ದೀರಾ. ಈಗ ಬಂದು ತಂದೆ ತಾಯಿಯ ಆಸ್ತಿಗೆ ಮಾಲೀಕರಾಗಿರಿ. ಆಶೀರ್ವಾದ ಏನು ಮಾಡ್ತೀರಾ? ಮಕ್ಕಳ ಜನ್ಮ ಆಯಿತು, ತಂದೆಯ ಆಶೀರ್ವಾದಕ್ಕೆ ಹಕ್ಕುದಾರರಾಗ್ತಾರೆ ಅಲ್ವಾ. ಲೌಕಿಕ ತಂದೆಗೆ ಹೇಳ್ತಾರೆ ಕೃಪೆ ಮಾಡಿ ಎಂದು. ಇಲ್ಲಂತೂ ಕೃಪೆಯ ಮಾತೇ ಇಲ್ಲ. ಕೇವಲ ತಂದೆಯನ್ನು ನೆನಪು ಮಾಡಬೇಕು. ಇದು ಯಾರಿಗೂ ಗೊತ್ತಿಲ್ಲ. ಬಾಬಾ ಬಿಂದುವಾಗಿದ್ದಾರೆ. ಈಗ ತಮಗೆ ತಂದೆ ತಿಳಿಸುತ್ತಿದ್ದಾರೆ. ಎಲ್ಲರೂ ಹೇಳ್ತಾರೆ ಪರಂಪಿತ ಪರಮಾತ್ಮ, ಗಾಡ್ ಫಾದರ್, ಸುಪ್ರೀಂ ಸೋಲ್ ಎಂದು. ಅಂದಾಗ ಪರಮಾತ್ಮ ಆದರೂ ಅಲ್ವಾ, ಅವರಾಗಿದ್ದಾರೆ ಸುಪ್ರೀಂ. ಬಾಕಿ ಎಲ್ಲ ಆತ್ಮರಂತೂ ಇದ್ದೇ ಇದ್ದಾರೆ. ಸುಪ್ರೀಂ ತಂದೆ ಬಂದು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ. ಬೇರೆ ಏನೂ ಇಲ್ಲ. ಯಾರ ಬುದ್ಧಿಯಲ್ಲಾದರೂ ಏನಾದರೂ ಇರುತ್ತಾ? ಬೇಹದ್ದಿನ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ, ಅವರು ಬಂದು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ ಅಂತ ಯಾರ ಬುದ್ಧಿಯಲ್ಲಾದರೂ ಇದೆಯಾ? ತಾವು ಈಗ ತಿಳಿದುಕೊಂಡಿದ್ದೀರಾ. ಶ್ರೀಕೃಷ್ಣನ ಕೈಯಲ್ಲಿ ಸ್ವರ್ಗದ ಗೋಲ ತೋರಿಸ್ತಾರೆ. ಗರ್ಭದಿಂದ ಮಗು ಹೊರಬಂತು ಅಂದರೆ ಆಯುಷ್ಯು ಶುರುವಾಗತ್ತೆ. ಶ್ರೀಕೃಷ್ಣ ಅಂತೂ ಪೂರ್ತಿ 84 ಜನ್ಮ ಪಡೆಯುತ್ತಾರೆ. ಗರ್ಭದಿಂದ ಹೊರಬರ್ತಾರೆ. ಆ ದಿನದಿಂದ 84 ಜನ್ಮಗಳನ್ನು ಲೆಕ್ಕ ಮಾಡಲಾಗುವುದು.
ಲಕ್ಷ್ಮೀನಾರಾಯಣರಂತೂ ದೊಡ್ಡವರಾದ ಮೇಲೆ 30-35 ವರ್ಷ ಇಡ್ಸುತ್ತೆ ದೊಡ್ಡವರಾಗಲಿಕ್ಕೆ. ಲಕ್ಷ್ಮೀನಾರಾಯಣ ಚಿಕ್ಕ ಮಕ್ಕಳಿದ್ದಾಗ ರಾಧಾಕೃಷ್ಣ ಅವರು ದೊಡ್ಡವರಾಗ್ಲಿಕ್ಕೆ ಲಕ್ಷ್ಮೀನಾರಾಯಣ ಆಗಲಿಕ್ಕೆ 30-35 ವರ್ಷ ಇಡ್ಸತ್ತೆ. ಆ 30-35 ವರ್ಷ 5000 ವರ್ಷಗಳಲ್ಲಿ ಕಡಿಮೆ ಮಾಡಬೇಕಾಗತ್ತೆ. ಶಿವತಂದೆಯಂತೂ ಲೆಕ್ಕ ಮಾಡೋದಿಲ್ಲ. ಶಿವತಂದೆ ಯಾವಾಗ ಬರ್ತಾರೆ ಟೈಮ್ ಅಂತೂ ಕೊಡೋದಿಲ್ಲ. ಶುರುವಿನಿಂದ ಸಾಕ್ಷಾತ್ಕಾರ ಆಗ್ತಿತ್ತು. ಮುಸಲ್ಮಾನರು ಬಗೀಚ ತೋಟ ಎಲ್ಲ ನೋಡ್ತಿದ್ರು ಅಂದರೆ ಅವ್ರಿಗೂ ಸಾಕ್ಷಾತ್ಕಾರಗಳಾಗತ್ತೆ. ಅವರೇನು ನೌದಾ ಭಕ್ತಿ ಏನು ಮಾಡೋದಿಲ್ಲ. ಮನೇಲಿ ಕುಳಿತಿದ್ದಂತೆಯೇ ಧ್ಯಾನದಲ್ಲಿ ಹೋಗ್ತಾ ಇದ್ದರು. ಅವರಂತ ಯಾರು ಧ್ಯಾನದಲ್ಲಿ ಹೋಗ್ತಾರೆ ಅವರು ಎಷ್ಟು ನೌದಾ ಭಕ್ತಿ ಮಾಡಿರಬಹುದು. ಈಗ ತಂದೆ ಕುಳಿತು ಸನ್ಮುಖದಲ್ಲಿ ತಿಳಿಸುತ್ತಾರೆ, ಬಾಬಾ ದೂರ ದೇಶದಿಂದ ಬಂದಿದ್ದಾರೆ, ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಾ. ಇವರಲ್ಲಿ ಪ್ರವೇಶ ಮಾಡಿ ನಾನು ಓದಿಸುತ್ತೇನೆ. ಆದರೆ ನೀವು ಹೊರಗೆ ಹೋದರೆ ಆ ನಶೆ ಕಡಿಮೆ ಆಗುವುದು. ನೆನಪಿದ್ದಾಗ ಖುಷಿಯ ನಶೆ ಏರಿರುವುದು ಮತ್ತು ಕರ್ಮಾತೀತ ಅವಸ್ಥೆಯಾಗುವುದು. ಆದರೆ ಅದರಲ್ಲಿ ಸಮಯವೂ ಬೇಕು. ಈಗ ನೋಡಿ, ಶ್ರೀಕೃಷ್ಣನ ಆತ್ಮನಿಗೆ ಅಂತಿಮ ಜನ್ಮದಲ್ಲಿ ಪೂರ್ತಿ ಜ್ಞಾನವಿದೆ. ಮತ್ತು ಗರ್ಭದಿಂದ ಹೊರ ಬರ್ತಾರೆ, ಪಾಯಿಯಷ್ಟು ಸಹ ಜ್ಞಾನ ಇರುವುದಿಲ್ಲ. ಸತ್ಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ. ತಂದೆ ಬಂದು ತಿಳಿಸುತ್ತಾರೆ, ಶ್ರೀಕೃಷ್ಣ ಏನು ಮುರುಳಿ ನುಡಿಸುವುದಿಲ್ಲ. ಅವರಂತೂ ಜ್ಞಾನವನ್ನೇ ತಿಳಿದುಕೊಂಡಿರುವುದಿಲ್ಲ. ಲಕ್ಷ್ಮೀನಾರಾಯಣರೇ ತಿಳಿದುಕೊಂಡಿಲ್ಲ ಅಂದಾಗ ಮತ್ತು ಋಷಿ ಮುನಿ ಸನ್ಯಾಸಿಗಳು ಹೇಗೆ ತಿಳಿದುಕೊಂಡಿರುತ್ತಾರೆ? ವಿಶ್ವಕ್ಕೆ ಮಾಲೀಕರು ಲಕ್ಷ್ಮೀನಾರಾಯಣನೇ ತಿಳಿದುಕೊಂಡಿಲ್ಲ ಅಂದಾಗ ಸನ್ಯಾಸಿಗಳು ಹೇಗೆ ತಿಳಿದುಕೊಳ್ಳುತ್ತಾರೆ? ಹೇಳ್ತಾರೆ, ಶ್ರೀಕೃಷ್ಣ ಸಾಗರದಲ್ಲಿ ಅರಳೆಲೆಯ ಮೇಲೆ ತೇಲಿ ಬಂದರು ಎಂದು. ಅದೆಲ್ಲ ಕಥೆಗಳನ್ನು ಬರೆದಿದ್ದಾರೆ. ಹೇಳ್ತಾರೆ, ನದಿಯಲ್ಲಿ ಕಾಲಿಟ್ಟಾಗ ಅದು ಕೆಳಗೆ ಹೋಯಿತು ಎಂದು. ವಿಚಾರ ಮಾಡಿ, ಮನುಷ್ಯರು ಏನೇನೆಲ್ಲ ಮಾತುಗಳನ್ನು ತಯಾರು ಮಾಡಿದ್ದಾರೆ. ಈಗ ತಂದೆ ತಿಳಿಸುತ್ತಾರೆ, ಯಾವುದೇ ಉಲ್ಟಾ ಸುಲ್ಟಾ ಮಾತುಗಳ ಮೇಲೆ ಎಂದಿಗೂ ವಿಶ್ವಾಸ ಮಾಡಬಾರದು. ಶಾಸ್ತ್ರ ಅದೆಲ್ಲ ಎಷ್ಟು ಓದ್ತಾರೆ ಮನುಷ್ಯರು. ತಂದೆ ಹೇಳುತ್ತಾರೆ, ಓದಿರುವುದೆಲ್ಲವನ್ನು ಮರೆಯಿರಿ, ಈ ದೇಹವನ್ನು ಸಹ ಮರೆಯಿರಿ. ಆತ್ಮವೇ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರ ಪಡೆದು ಪಾತ್ರ ಮಾಡುವುದು. ಭಿನ್ನ ಭಿನ್ನ ಹೆಸರು, ರೂಪ, ದೇಶ, ವಸ್ತ್ರ ತೊಟ್ಟುಕೊಂಡು ಅನುಭವ ಮಾಡುತ್ತೆ, ಅಂದರೆ ಪಾತ್ರ ಮಾಡುತ್ತೆ. ಈಗ ತಂದೆ ಹೇಳ್ತಾರೆ, ಇದು ಚೀಚಿ ವಸ್ತ್ರವಾಗಿದೆ ಶರೀರ. ಆತ್ಮ ಮತ್ತು ಶರೀರ ಎರಡೂ ಪತಿತವಾಗಿದೆ. ಆತ್ಮನಿಗೆ ಶ್ಯಾಮ ಮತ್ತು ಸುಂದರ ಎಂದು ಹೇಳಲಾಗುವುದು. ಆತ್ಮ ಪವಿತ್ರವಾಗಿದ್ದಾಗ ಸುಂದರವಾಗಿತ್ತು. ಆಮೇಲೆ ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಕಪ್ಪಾಗಿದೆ. ಈಗ ಪುನಃ ತಂದೆ ಜ್ಞಾನ ಚಿತೆಯ ಮೇಲೆ ಕೂರಿಸುತ್ತಾರೆ. ಪತಿತ ಪಾವನ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿದಾಗ ಈ ತುಕ್ಕೆಲ್ಲ ಬಿಟ್ಟು ಹೋಗುವುದು. ಆತ್ಮನಲ್ಲಿಯೇ ತುಕ್ಕು ಹಿಡಿದಿದೆ. ಕಲಿಯುಗದ ಅಂತಿಮದಲ್ಲಿ ತಾವು ಬಡವರಾಗಿದ್ದೀರಾ. ಅಲ್ಲಿ ಸತ್ಯಯುಗದಲ್ಲಿ ಚಿನ್ನದ ಮಹಲ್ಲುಗಳನ್ನು ನಿರ್ಮಾಣ ಮಾಡುತ್ತೀರಾ. ವಂಡರ್ ಅಲ್ವಾ? ಇಲ್ಲಿ ವಜ್ರಗಳಿಗೆ ನೋಡಿ ಎಷ್ಟು ಗೌರವ ಇದೆ. ಅಲ್ಲಂತೂ ಕಲ್ಲುಗಳಂತೆ ಇರುತ್ತೆ ವಜ್ರಗಳು. ಈಗ ತಾವು ತಂದೆಯಿಂದ ಜ್ಞಾನ ರತ್ನಗಳ ಜೋಳಿಗೆಯನ್ನು ತುಂಬಿಕೊಳ್ಳುತ್ತಿದ್ದೀರಾ. ಬರೆಯಲಾಗಿದೆ, ಸಾಗರನಿಂದ ರತ್ನಗಳ ತಟ್ಟೆಗಳು ತುಂಬಿಕೊಂಡು ಬಂದೆವೆಂದು. ಸಾಗರನಿಂದ ಎಷ್ಟು ಬೇಕೋ ಅಷ್ಟು ತೆಗೆದುಕೊಳ್ಳಿ. ಗಣಿಗಳಂತೂ ತುಂಬಿಡುತ್ತೆ ಅಲ್ವಾ? ನಿಮಗೆ ಸಾಕ್ಷಾತ್ಕಾರವಾಗುವುದು. ಮಾಯಾ ಮಚ್ಚಂದರ್ನ ಆಟವನ್ನು ತೋರಿಸುತ್ತಾರೆ. ಅವ್ರು ನೋಡಿದ್ರು ಚಿನ್ನದ ಇಟ್ಟಿಗೆ ಬಿದ್ದಿತ್ತು, ತೊಗೊಂಡೋಗ್ತೀನಿ ಅಂತ ಹೇಳಿದ್ರು. ಕೆಳಗೆ ಬಂದು ನೋಡಿದ್ರೆ ಏನೂ ಇಲ್ಲ. ಅಂದರೆ ಅದು ಸಾಕ್ಷಾತ್ಕಾರದಲ್ಲಿ ನೋಡಿದ್ರು. ಸ್ಥೂಲವಾಗಿ ತೊಗೊಂಡು ಬರಲಿಕ್ಕಾಗಲ್ಲ ಅಲ್ವಾ? ಅಲ್ಲಂತೂ ಚಿನ್ನದ ಇಟ್ಟಿಗೆಗಳ ಮಹಲ್ಲುಗಳನ್ನೇ ನಿರ್ಮಾಣ ಮಾಡುತ್ತೇವೆ ಸತ್ಯಯುಗದಲ್ಲಿ. ಈ ರೀತಿ ವಿಚಾರ ಬರಬೇಕು. ಆಗ ಖುಷಿಯ ನಶೆ ಏರುವುದು. ತಂದೆಯ ಪರಿಚಯ ಕೊಡಬೇಕು. ಶಿವ ತಂದೆ 5000 ವರ್ಷಗಳಿಗೆ ಮೊದಲು ಬಂದಿದ್ದರು. ಇದು ಯಾರಿಗೂ ಗೊತ್ತಿಲ್ಲ. ತಾವು ತಿಳಿದುಕೊಂಡಿದ್ದೀರಾ, 5000 ವರ್ಷಗಳಿಗೆ ಮೊದಲು ಬಂದು ತಂದೆ ನಮಗೆ ರಾಜಯೋಗವನ್ನು ಕಲಿಸಿದ್ದರು. ಕಲ್ಪವೂ ತಂದೆ ಬಂದು ಕಲಿಸುತ್ತಾರೆ. ಯಾರೆಲ್ಲ ಬಂದು ಬ್ರಾಹ್ಮಣರಾಗುತ್ತಾರೆ ಅವರು ದೇವತೆಗಳಾಗುತ್ತಾರೆ. ವಿರಾಟ ರೂಪದ ಚಿತ್ರವನ್ನು ತಯಾರು ಮಾಡಲಾಗಿದೆ.
ಅದರಲ್ಲಿ ಬ್ರಾಹ್ಮಣರ ಶಿಕೆಯನ್ನು ಮಾಯ ಮಾಡಿದ್ದಾರೆ. ಬ್ರಾಹ್ಮಣರ ಕುಲ ಬಹಳ ಉತ್ತಮ ಕುಲವಾಗಿದೆ. ಅದಾಗಿದೆ ಶಾರೀರಿಕ ಲೌಕಿಕದ ಬ್ರಾಹ್ಮಣ ಕುಲ. ನೀವು ಆತ್ಮಿಕ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಾ. ನೀವು ಸತ್ಯ ಕಥೆಯನ್ನು ಕೇಳುತ್ತಿದ್ದೀರಾ. ಇದೇ ಸತ್ಯನಾರಾಯಣನ ಕತೆ ಅಮರ ಕಥೆಯಾಗಿದೆ. ನಿಮಗೆ ಅಮರ ಕಥೆಯನ್ನು ತಿಳಿಸಿ ಅಮರರನ್ನಾಗಿ ಮಾಡಲಾಗುತ್ತಿದೆ. ಈ ಮೃತ್ಯುಲೋಕ ಸಮಾಪ್ತಿಯಾಗಲಿದೆ. ಶಿವತಂದೆ ಹೇಳುತ್ತಾರೆ, ನಾನು ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಎಷ್ಟು ಆತ್ಮರಿದ್ದಾರೆ. ಆತ್ಮ ವಾಪಸ್ ಮನೆಗೆ ಹೋಗುತ್ತೆ. ಆಗ ಯಾವುದೇ ಶಬ್ದ ಇರುವುದಿಲ್ಲ. ಹೇಗೆ ಮಧುಮಕ್ಕಿ ಜೇನು ನೊಣಗಳ ಗುಂಪಿರುತ್ತೆ ಅಲ್ವಾ, ಎಷ್ಟು ಶಬ್ದ ಆಗತ್ತೆ. ರಾಣಿ ಹುಳದ ಹಿಂದೆ, ರಾಣಿ ಜೇನು ಹುಳದ ಹಿಂದೆ ಎಲ್ಲ ಮಧುಮಕ್ಕಿಗಳು, ಎಲ್ಲ ಜೇನು ನೊಣಗಳು ಓಡುತ್ತೆ. ಪರಸ್ಪರದಲ್ಲಿ ಎಷ್ಟು ಏಕತೆ ಇರುತ್ತೆ ಆ ಹುಳಗಳಲ್ಲಿ, ಜೇನು ನೊಣಗಳಲ್ಲಿ. ಭ್ರಮರಿಯ ಉದಾಹರಣೆಯೂ ಇಲ್ಲಿಯದಾಗಿದೆ. ತಾವು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತೀರಾ. ಪತಿತರಿಗೆ ಈ ಜ್ಞಾನದ ಬೂಬು ಮಾಡುತ್ತೀರಾ. ಆಗ ಅವರು ಪಾವನರಾಗಿ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ. ನಿಮ್ಮದು ಪ್ರವೃತ್ತಿ ಮಾರ್ಗವಾಗಿದೆ. ಅದರಲ್ಲಿಯೂ ಮೆಜಾರಿಟಿ ಮಾತೆಯರೇ ಇದ್ದಾರೆ. ಆದ್ದರಿಂದ ಒಂದೇ ಮಾತರಂ ಎಂದು ಹೇಳಲಾಗುವುದು. ಯಾರು ತಂದೆಯ ಮೂಲಕ 21 ಜನ್ಮಗಳ ಆಸ್ತಿಯನ್ನು ಕೊಡಿಸುತ್ತಾರೆ ಅವರು ಬ್ರಹ್ಮ ಕುಮಾರಿ. ತಂದೆ ಸದಾ ಸುಖದ ಆಸ್ತಿಯನ್ನು ಕೊಡುತ್ತಾರೆ. ಯಾರು ಸರ್ವಿಸ್ ಮಾಡುತ್ತಾರೆ, ವಿದ್ಯಾಭ್ಯಾಸ ಮಾಡುತ್ತಾರೆ, ಅವರು ರಾಜರಾಗುತ್ತಾರೆ. ರಾಜರಾಗುವುದು ಒಳ್ಳೆಯದ ಅಥವಾ ನೌಕರರಾಗುವುದು ಒಳ್ಳೆಯದ? ಅಂತಿಮ ಸಮಯದಲ್ಲಿ ತಮಗೆ ಎಲ್ಲ ಗೊತ್ತಾಗುವುದು, ನಾವೇನಾಗುತ್ತೇವೆ ಎಂದು. ನಂತರ ಪಶ್ಚಾತ್ತಾಪವಾಗುವುದು, ನಾವು ಶ್ರೀಮತದಂತೆ ಯಾಕೆ ನಡೆದಿಲ್ಲ ಎಂದು. ತಂದೆ ಹೇಳುತ್ತಾರೆ, ಮಕ್ಕಳೇ ಫಾಲೋ ಮಾಡಿ ಎಂದು. ಈ ರೀತಿನೂ ಅಲ್ಲ, ಯಾರೋ ಒಂದು ರೂಮ್ ಕೊಟ್ಬಿಟ್ರು ಸೆಂಟರ್ಗೋಸ್ಕರ, ಮತ್ತು ಅವ್ರು ಮಾತ್ರ ಸ್ವಯಂ ಕೆಟ್ಟದ್ದೆಲ್ಲ ತಿಂತಿರ್ತಾರೆ, ಕುಡಿತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಆ ರೀತಿ ಅಲ್ಲ. ಅಲ್ಲಿ ಬರ್ತಾರೆ ಪುಣ್ಯಾತ್ಮಗಳಾಗಲಿಕ್ಕೋಸ್ಕರ, ಮತ್ತು ಇವರು ಪಾಪಾತ್ಮ ಇದ್ದಾರೆ ಅಂತಂದರೆ ಅಲ್ಲಿ ಆಶ್ರಮ ಇರೋದಿಲ್ಲ, ಸೆಂಟರ್ ಇರೋದಿಲ್ಲ. ಮನೆಯಲ್ಲಿ ಸ್ವರ್ಗ ಮಾಡ್ಕೊಳ್ಳೋದು ಅಂತ ಅಂದರೆ ಸ್ವಯಂ ಸ್ವರ್ಗದಲ್ಲಿ ಇರಬೇಕಲ್ವಾ. ಮನೆಯಲ್ಲಿ ಒಂದು ರೂಮ್ ಕೊಡ್ತಾರೆ ಸೆಂಟರ್ಗೋಸ್ಕರ ಅಂದರೆ ಅವರೂ ಕೂಡ ಶ್ರೀಮತದಂತೆ ನಡಿಬೇಕು ಅಲ್ವಾ. ಸ್ವರ್ಗದಲ್ಲಿ ಹೋಗಲಿಕ್ಕೆ ಅವರೂ ಕೂಡ ಪುರುಷಾರ್ಥ ಮಾಡಬೇಕಲ್ವಾ. ಕೇವಲ ಆಶೀರ್ವಾದಗಳ ಮೇಲೆ ನಿಲ್ಲುವುದಿಲ್ಲ. ತಂದೆಯನ್ನು ನೆನಪು ಮಾಡಬೇಕು. ಪವಿತ್ರರನ್ನಾಗಿ ಮಾಡಿಯೇ ತಂದೆ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ನಿಮಗಂತೂ ಬಹಳ ಖುಷಿ ಇರಬೇಕು. ಎಷ್ಟು ದೊಡ್ಡ ಲಾಟರಿ ಸಿಗುತ್ತಿದೆ. ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ವಿಕರ್ಮಗಳು ವಿನಾಶವಾಗುತ್ತವೆ. ತಂದೆ ಎಷ್ಟು ಪ್ರೀತಿ ಮಾಡುತ್ತಾರೆ, ಪ್ರಪಂಚದವರು ಅಷ್ಟು ಮಾಡಲಿಕ್ಕಾಗಲ್ಲ. ಹೇಳಲಾಗತ್ತೆ ಬಾಬಾರವರಿಗೆ ಪ್ರೀತಿಯ ಸಾಗರ ಎಂದು. ತಾವು ಸಹ ಆ ರೀತಿ ಆಗಿರಿ. ಒಂದು ವೇಳೆ ಯಾರಿಗಾದರೂ ದುಃಖ ಕೊಡ್ತೀರಾ, ಬೇಜಾರು ಮಾಡಿಸ್ತೀರಾ ಅಂತಂದರೆ ದುಃಖಿಗಳಾಗಿ ಸಾಯಬೇಕಾಗುವುದು. ಇದೇನು ತಂದೆ ಶಾಪ ಕೊಡುತ್ತಾ ಇಲ್ಲ, ತಿಳಿಸುತ್ತಿದ್ದಾರೆ. ಸುಖ ಕೊಡಿ, ಸುಖಿಗಳಾಗಿರ್ತೀರಾ. ಎಲ್ಲರಿಗೂ ಪ್ರೀತಿ ಕೊಡಿ, ಪ್ರೀತಿ ಮಾಡಿ. ಬಾಬರವರು ಸಹ ಪ್ರೀತಿಯ ಸಾಗರ ಆಗಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧನ್ಯವಾದಗಳು ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಯಾವುದೇ ಉಲ್ಟಾ ಸುಲ್ಟಾ ಮಾತಿನ ಮೇಲೆ ವಿಶ್ವಾಸ ಮಾಡಬಾರದು. ಏನೆಲ್ಲ ಉಲ್ಟಾ ಓದಿದ್ದೀರಾ ಅದನ್ನು ಮರೆತು ಅಶರೀರಿ ಆಗುವ ಅಭ್ಯಾಸ ಮಾಡಬೇಕು. ಎರಡನೇ ಪಾಯಿಂಟು, ಕೇವಲ ಆಶೀರ್ವಾದಗಳ ಮೇಲೆ ನಡೆಯಬಾರದು. ಸ್ವಯಂವನ್ನು ಪವಿತ್ರ ಮಾಡಿಕೊಳ್ಳಬೇಕು. ತಂದೆಯನ್ನು ಪ್ರತಿ ಹೆಜ್ಜೆಯಲ್ಲಿ ಫಾಲೋ ಮಾಡಬೇಕು. ಯಾರಿಗೂ ದುಃಖ ಕೊಡಬಾರದು, ಬೇಜಾರು ಮಾಡಿಸಬಾರದು. ವರದಾನ: ಸತ್ಯ ಲಗನ್ನಿನ ಆಧಾರದ ಮೇಲೆ ಬೇರೆ ಎಲ್ಲ ಸಂಘಗಳನ್ನು ಮುರಿದು ಒಬ್ಬ ತಂದೆಯ ಜೊತೆ ಸಂಘ ಜೋಡಿಸುವಂತಹ
ಸಂಪೂರ್ಣ ಪ್ರಾಮಾಣಿಕಸ್ಥರಾಗಿರಿ. ಸತ್ಯ ಲಗನ್ನಿನ ಆಧಾರದ ಮೇಲೆ ಬೇರೆ ಎಲ್ಲ ಸಂಘಗಳನ್ನು ಮುರಿದು ಒಬ್ಬ ತಂದೆಯ ಸಂಘ ಜೋಡಿಸುವಂತಹ ಸಂಪೂರ್ಣ ಪ್ರಾಮಾಣಿಕಸ್ಥರಾಗಿರಿ. ನಂಬಿಕಸ್ಥರು ಪ್ರಾಮಾಣಿಕಸ್ಥರಾಗಿ ಇರಬೇಕು. ಬಾಬರವರಿಗೆ ವರದಾನದ ವಿಶ್ಲೇಷಣೆ: ಸಂಪೂರ್ಣ ಪ್ರಾಮಾಣಿಕಸ್ಥರೆಂದು ಯಾರಿಗೆ ಹೇಳಲಾಗುವುದೆಂದರೆ, ಯಾರ ಸಂಕಲ್ಪ ಮತ್ತು ಸ್ವಪ್ನದಲ್ಲಿಯೂ ಕೂಡ ಬಾಬರವರ ಹೊರತು ಬಾಬನ ಕರ್ತವ್ಯ, ಬಾಬರವರ ಮಹಿಮೆ, ಬಾಬರವರ ಜ್ಞಾನದ ವಿನಃ ಬೇರೆ ಏನೂ ಕಾಣಬಾರದು. ಅವರು ಪ್ರಾಮಾಣಿಕಸ್ಥರು, ನಂಬಿಕಸ್ಥರು. ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಬುದ್ಧಿಯ ಲಗನ್ ಒಬ್ಬ ತಂದೆಯ ಸಂಘದಲ್ಲಿ ಇರಬೇಕು. ಆಗ ಅನೇಕ ಸಂಘಗಳ ಬಣ್ಣ ಬೀಳುವುದಿಲ್ಲ. ಆದ್ದರಿಂದ ಮೊದಲ ಪ್ರತಿಜ್ಞೆಯಾಗಿದೆ, ಬೇರೆ ಎಲ್ಲ ಸಂಘಗಳನ್ನು ಮುರಿದು ನೀವೊಬ್ಬ ತಂದೆಯ ಸಂಘದಲ್ಲಿ ಇರುತ್ತೇವೆ. ಈ ಪ್ರತಿಜ್ಞೆಯನ್ನು ನಿಭಾಯಿಸಬೇಕು. ಅಂದರೆ ಅರ್ಥ ಸಂಪೂರ್ಣ ಪ್ರಾಮಾಣಿಕಸ್ಥರು, ನಂಬಿಕಸ್ಥರಾಗಿ ಇರಬೇಕು. ಸ್ಲೋಗನ್: ಸತ್ಯತೆಯ ಸ್ವಸ್ಥಿತಿ ಪರಿಸ್ಥಿತಿಗಳಲ್ಲಿಯೂ ಸಂಪೂರ್ಣರನ್ನಾಗಿ ಮಾಡುತ್ತೆ. ಸತ್ಯತೆಯ ಸ್ವಸ್ಥಿತಿ ಪರಿಸ್ಥಿತಿಗಳಲ್ಲಿಯೂ ಸಂಪೂರ್ಣರನ್ನಾಗಿ ಮಾಡುವುದು. ಅವ್ಯಕ್ತ ಇಶಾರೆ: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿರಿ. ನಾವು ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೆ ಮಕ್ಕಳಾಗಿದ್ದೇವೆ. ಈ ನೆನಪು ಇರುವುದರಿಂದ ಏಕರಸ ಅವಸ್ಥೆ ಇರುವುದು. ಯಾವಾಗ ಒಬ್ಬ ತಂದೆಯ ಜೊತೆ ಸಂಬಂಧವಿರತ್ತೆ ಆಗ ಸ್ಥಿತಿಯು ಏಕರಸವಾಗಿ ಇರುವುದು. ಒಂದು ವೇಳೆ ಬೇರೆ ಎಲ್ಲೋ ಸಂಬಂಧಗಳ ಜೋಡಣೆ ಇತ್ತು, ಮೋಹ ಇತ್ತು ಅಂತ ಅಂದರೆ ಏಕರಸ ಅವಸ್ಥೆ ಇರುವುದಿಲ್ಲ. ಬೇರೆ ಸಂಬಂಧಗಳ ಕಡೆ ಸೆಳೆತ ಇತ್ತು ಅಂದರೆ ಏಕರಸ ಅವಸ್ಥೆ ಇರುವುದಿಲ್ಲ. ಅಂದಾಗ ಏಕರಸ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಒಬ್ಬ ಬಾಬಾರವರ ವಿನಃ ಬೇರೆ ಏನನ್ನೂ ನೋಡಬೇಡಿ, ಯಾರನ್ನೂ ಏನನ್ನೂ ನೋಡಬೇಡಿ. ಓಂ ಶಾಂತಿ.